ಸ್ನೇಹಿತರೆ ನಮಸ್ಕಾರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಇವರ ರಾಜಕೀಯ ಅನುಭವ, ಇವರ ರಾಜಕೀಯ ಜಾಣ್ಮೆ ಬಹುಶಃ ಇನ್ನೊಬ್ಬರು ಇದನ್ನು ಮ್ಯಾಚ್ ಮಾಡೋಕ್ಕೆ ಸಾಧ್ಯವಿಲ್ಲ. ಸ್ವತಃ ಅವರ ಮಗ, ಕಿರಿಯ ಮಗ ಎಚ್.ಡಿ. ಕುಮಾರಸ್ವಾಮಿಗೂ ಕೂಡ ದೇವೇಗೌಡರ ಯಾವ ರಾಜಕೀಯ ತಂತ್ರಗಾರಿಕೆಯೂ ಕೂಡ ಬಂದಿಲ್ಲ ಅನ್ನೋದನ್ನು ಗಮನಿಸಬೇಕು. ಅಂತಹ ಚತುರ ರಾಜಕಾರಣಿ ಅಂತ ಹೇಳಿದ್ರೆ ಅದು ಎಚ್.ಡಿ. ದೇವೇಗೌಡ. ಎಚ್.ಡಿ. ದೇವೇಗೌಡರು ಹಂತವಾಗಿ ರಾಜಕೀಯದಲ್ಲಿ ಬೆಳೆದು ಬಂದವರು. ಒಂದೊಂದೇ ಹಂತವನ್ನು ಕೂಡ ಏರುವಾಗಲೂ ಕೂಡ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದವರು, ಸಾಧನೆಯನ್ನು ಮಾಡ್ಕೊಂಡು ಬಂದವರು. ಪ್ರಧಾನಿ ಹುದ್ದೆಗೆ ಏರಿದ್ದು ಕೂಡ ಒಂದು ರೋಚಕತೆಯೇ. ಅಂತಹ ವಿಶಿಷ್ಟವಾದಂಥ ರಾಜಕಾರಣಿ ನಮ್ಮ ಎಚ್.ಡಿ. ದೇವೇಗೌಡರು, ನಮ್ಮ ಕರ್ನಾಟಕದವರು ಅನ್ನೋದು ನಮ್ಮ ಹೆಮ್ಮೆ. ಯಾಕಂತ ಹೇಳಿದ್ರೆ ಮಾಜಿ ಪ್ರಧಾನಿಗಳು ಅಂತ ಹೇಳಿದ್ರೆ ಅದೊಂದು ವಿಶೇಷವಾದಂಥ ಗೌರವ. ಆ ಗೌರವಕ್ಕೆ ಪಾತ್ರರಾದಂತಹ ಏಕೈಕ ಕನ್ನಡಿಗ ಅಂತ ಹೇಳಿದ್ರೆ ಅದು ಎಚ್.ಡಿ. ದೇವೇಗೌಡ. ಆದರೆ ಈ ಎಚ್.ಡಿ. ದೇವೇಗೌಡರ ಜೀವನ ಅಥವಾ ಈ ರಾಜಕೀಯ ಸಂಧ್ಯಾಕಾಲದ ಈ ವಯಸ್ಸಿನಲ್ಲಿ ಅವರು ಅನುಭವಿಸ್ತಿರುವಂಥ ನೋವು, ಅವರು ಅನುಭವಿಸ್ತಿರುವ ವೇದನೆ, ಅವರು ಎದುರಿಸ್ತಿರುವಂತಹ ಒಂದು ತೊಳಲಾಟ ಇದೆಯಲ್ಲ, ಬಹುಶಃ ಅದನ್ನು ಯಾರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನೋವನ್ನು ಅವರು ಅನುಭವಿಸ್ತಿದ್ದಾರೆ. ಈ ಮೊಮ್ಮಗ ಮಾಡಿದಂಥ ಒಂದೇ ಒಂದು ಮಣ್ಣು ತಿನ್ನುವಂಥ ಕೆಲಸದ ಪರಿಣಾಮ ದೇವೇಗೌಡರಿಗೆ ಇವತ್ತು ರಾಜಕೀಯವೇ ಬೇಡವಾಗಿ ಹೋಗಿದೆ. ಅಷ್ಟರ ಮಟ್ಟಿಗೆ ರಾಜಕೀಯದ ಬಗ್ಗೆ ಮತ್ತು ರಾಜಕಾರಣದಲ್ಲಿ ನಡೀತಿರುವಂಥ ಘಟನೆಗಳ ಬಗ್ಗೆ ಮತ್ತು ತನ್ನ ಮೊಮ್ಮಗ ಮಾಡಿರೋದ್ರ ಬಗ್ಗೆ ಬೇಸರಗೊಂಡಿದ್ದಾರೆ. ಮುಖ ತೋರಿಸ್ಕೊಂಡು ಹೇಗೆ ಓಡಾಡಲಿ ನಾನು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಗಡ್ಡ ಬಿಡದವರು ಅವರು ಈಗ ಗಡ್ಡವನ್ನು ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಬೇಸರಗೊಂಡಿದ್ದಾರೆ. ಮೊನ್ನೆ ತನ್ನ ಬರ್ತ್ಡೇನ ಆಚರಿಸಿಕೊಂಡಂತಹ ದೇವೇಗೌಡರು ಕೂಡ ಎಲ್ಲೂ ಕೂಡ ಸಂಭ್ರಮವನ್ನು ಮಾಡಲಿಲ್ಲ. ಒಂದು ರೀತಿಯಲ್ಲಿ ಈ ಬಾರಿಯ ಮೊದಲ ಬಾರಿಗೆ ಬಹಿರಂಗ ಪತ್ರವನ್ನು ಬರೆಯೋದ್ರ ಮೂಲಕ ತನ್ನ ಬರ್ತ್ಡೇಗೆ, ತನ್ನ ಹುಟ್ಟಿದ ದಿನಕ್ಕೆ ಸಂಭ್ರಮ ಬೇಡ ಅನ್ನುವಂಥ ಮನವಿಯನ್ನು ಮಾಡಿದರು. ಅಷ್ಟರ ಮಟ್ಟಿಗೆ ಬೇಸರಗೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇದು ನಿಲ್ತದೆ. ಈಗ ಇದೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ರಾಜಕೀಯದ ಕುಡಿಯಾಗಿ ಮೂರನೇ ತಲೆಮಾರು ಇರೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ರಾಜಕೀಯವಾಗಿ ಎಚ್.ಡಿ. ದೇವೇಗೌಡರ ಮೊದಲ ತಲೆಮಾರು ಈ ದೇವೇಗೌಡರ ಫ್ಯಾಮಿಲಿ ಅಥವಾ ದೇವೇಗೌಡರ ಲೈನ್ನಲ್ಲಿ ಬಂದರೆ, ಎರಡನೇ ತಲೆಮಾರು ಅವರ ಮಕ್ಕಳು ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಇಬ್ಬರು ಕೂಡ ರಾಜಕೀಯವಾಗಿ ತುಂಬ ಆಕ್ಟಿವ್ ಆಗಿದ್ದಾರೆ. ಮತ್ತೊಂದು ಕಡೆ ಅಳಿಯ ಈಗ ಮಂಜುನಾಥ್ ಅವರು ಕೂಡ ರಾಜಕೀಯವಾಗಿ ಆಕ್ಟಿವ್ ಆಗಿದ್ದಾರೆ. ಇದು ಎರಡನೇ ತಲೆಮಾರು. ಇನ್ನು ಮೂರನೇ ತಲೆಮಾರು ಅಂತೇಳಿ ಇದ್ದಂಥದ್ದು ಒಂದು ಪ್ರಜ್ವಲ್ ರೇವಣ್ಣ, ಎರಡನೇದು ಸೂರಜ್ ರೇವಣ್ಣ, ಮೂರನೇದು ನಿಖಿಲ್ ಕುಮಾರಸ್ವಾಮಿ. ಈಗ ಈ ಮೂರನೇ ತಲೆಮಾರು ಇರುತ್ತೋ ಇರಲ್ವಾ ಅನ್ನುವಂಥ ಒಂದು ಅನುಮಾನ ಮೂಡ್ತಾ ಇದೆ. ಯಾಕೆ? ಈ ಮೂರನೇ ತಲೆಮಾರಿನಿಗೆ ಎದುರಾಗ್ತಿರುವಂಥ ಸಂಕಷ್ಟಗಳು, ಸವಾಲುಗಳು ಏನು? ಮೂರನೇ ತಲೆಮಾರು ಉಳಿದ್ರೆ ಯಾರಿಂದ ಉಳಿಬೇಕು? ಅದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ನಿಮಗೆ ನೆನಪಿರ್ಬೋದು, JDS ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಹೇಳುವಂಥ ಒಂದು ಮಾತು, ಆರೋಪ ಅಂತ ಹೇಳಿದ್ರೆ ಅಪ್ಪ ಮಕ್ಕಳ ಪಾರ್ಟಿ ಅಂತೇಳಿ. ಇಲ್ಲಿ ಏನೇ ನಡೆದರೂ ಕೂಡ ಅಪ್ಪ ಮಕ್ಕಳ ನಡುವೆನೇ ನಡೆಯೋದು. ಏನೇ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು JDSನಲ್ಲಿ ಅಪ್ಪ ಮಕ್ಕಳೇ ತೀರ್ಮಾನವನ್ನು ತೆಗೆದುಕೊಳ್ಳೋದು. ಯಾರನ್ನೇ ಸೇರಿಸ್ಕೊಳ್ಳೋದು, ಯಾರನ್ನೇ ಉಚ್ಚಾಟನೆ ಮಾಡೋದು ಅಂತ ಹೇಳಿದ್ರು ಕೂಡ ಅಪ್ಪ ಮಕ್ಕಳು ತೀರ್ಮಾನ ಮಾಡಿದರೆ ಮುಗೀತು. ಇನ್ನು ಟಿಕೆಟ್ ವಿಚಾರದಲ್ಲೂ ಕೂಡ ಹಾಗೆ, ಅಥವಾ ಯಾವುದೇ ಮೇಜರ್ ರಾಜಕೀಯದ ಡೆವಲಪ್ಮೆಂಟ್ಗಳ ವಿಚಾರದಲ್ಲೂ ಕೂಡ ಹಾಗೆ. ಈ ಅಪ್ಪ ಮಕ್ಕಳು ತೀರ್ಮಾನ ಮಾಡಿದ್ರೆ ಮುಗೀತು, ಅದ್ರ ಮೇಲೆ ಬೇರೆ ಏನೂ ಇಲ್ಲ ಅಂತೇಳಿ ಮಾತಿದೆ. ಹಾಗಾಗಿ ಇದನ್ನು ಅಪ್ಪ ಮಕ್ಕಳ ಪಾರ್ಟಿ ಅಂತಲೇ ಕರೆಯೋದು ಹೆಚ್ಚು. ಈಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬದ ಮೂರನೇ ತಲೆಮಾರಿಗೆ ಯಾರು ರಾಜಕೀಯವನ್ನು ಮುನ್ನಡೆಸ್ತಾರೆ ಅನ್ನುವಂಥ ಪ್ರಶ್ನೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಇದು ಕಳೆದ ಲೋಕಸಭೆ ಚುನಾವಣೆ, ಅಂದರೆ ಈಗ ನಡೀತಿದೆ ನೋಡಿ ಲೋಕಸಭೆ ಚುನಾವಣೆ, ಇದಕ್ಕೆ ಟಿಕೆಟ್ ನೀಡುವಂಥ ಸಂದರ್ಭದಲ್ಲೇ ಶುರುವಾದಂಥ ಚರ್ಚೆ. ಯಾಕೆ ಅಂತ ಹೇಳಿದರೆ ಮೂರನೇ ತಲೆಮಾರಿನ ಯಾರು ಚುನಾವಣೆ ಅಖಾಡಕ್ಕೆ ಇಳಿತಾರೆ ಅನ್ನುವಂಥ ಚರ್ಚೆಗಳು ಈ ಜಾತ್ಯತೀತ ಜನತಾದಳದ ಅಂಗಳದಲ್ಲಿ ಆರಂಭವಾಯಿತು. ಅದಾಗಲೇ ಸಚಿವ ಎಚ್.ಡಿ. ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ. ಇನ್ನೊಂದು ಕಡೆ ಮಾಜಿ CM ಕುಮಾರಸ್ವಾಮಿ ಪುತ್ರ ನಿಖಿಲ್ ಸಹ ಮಂಡ್ಯ ರಾಜಕಾರಣದಲ್ಲಿ ಕಾಣಿಸಿಕೊಳ್ತಾ ಇದ್ದರು. ವಿಧಾನಸಭೆ ಚುನಾವಣೆಯ ಬಳಿಕ ಪ್ರಜ್ವಲ್ ರೇವಣ್ಣ ಹಾಸನದಿಂದ ಮತ್ತು ನಿಖಿಲ್ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಈ ಮಾತುಗಳಿಗೆ ಪೂರಕ ಎನ್ನುವಂತೆ ದೇವೇಗೌಡರು ಸಹ ಹಾಸನದಿಂದ ಪ್ರಜ್ವಲ್ ಸ್ಪರ್ಧೆ ಅಂತೇಳಿ ಘೋಷಣೆ ಮಾಡಿದರು. ಆದರೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಮೈತ್ರಿ ಕಾಂಗ್ರೆಸ್ ಪಕ್ಷದ ನಾಯಕರೇ ವಿರೋಧವನ್ನು ವ್ಯಕ್ತಪಡಿಸಿದರು ಕಳೆದ ಬಾರಿ. ಅದಾದ ಬಳಿಕ ಆತನಿಗೆ ಟಿಕೆಟ್ ಸಿಕ್ತು. ಆತನಿಗೆ ಟಿಕೆಟ್ ಸಿಕ್ಕಿದ ಬಳಿಕ ಆತ MP ಆದ ಕಳೆದ ಬಾರಿ. ಈ ಬಾರಿಯೂ ಕೂಡ ಅದೇ ರೀತಿ ಆಯಿತು. BJP ಮೈತ್ರಿ ಪಕ್ಷ ಆಗಿದೆ. BJP ವಿರೋಧಿಸಿತ್ತು ಬೇರೆ ಬೇರೆ ಕಾರಣಕ್ಕೆ. ಆದರೂ ಕೂಡ ಕೊನೆಗೆ ಆತನಿಗೆ ಟಿಕೆಟನ್ನು ಕೊಡಿಸಿದರು ದೇವೇಗೌಡರು. ಕೊನೆಗೆ ಆತ ಈಗ ಚುನಾವಣೆಗೆ ನಿಂತಿದ್ದಾನೆ.
ಅದರ ಒಳಗೆ ಬಂದಂಥ ಪೆನ್ ಡ್ರೈವು ಈಗ ಎಲ್ಲವನ್ನು ಕೂಡ ಉಲ್ಟಾ ಪಲ್ಟಾ ಮಾಡಿದೆ. ಕಳೆದ ಬಾರಿಯ ರಾಜಕೀಯ ಬೇರೆ, ಈ ಬಾರಿಯ ರಾಜಕೀಯ ಬೇರೆ ಎನ್ನುವಂಥ ಸಂದೇಶವನ್ನು ಕೊಡ್ತಿದೆ. ನಿಖಿಲ್ ಕುಮಾರಸ್ವಾಮಿ ಅಂದರೆ ಕುಮಾರಸ್ವಾಮಿ ಮನೆಯ ರಾಜಕಾರಣ ಬೇರೆ, ರೇವಣ್ಣ ಮನೆಯ ರಾಜಕಾರಣ ಬೇರೆ ಎನ್ನುವಂಥ ಸಂದೇಶವನ್ನು ರವಾನಿಸಿದೆ. ದೇವೇಗೌಡರ 3ನೇ ತಲೆಮಾರು ಭಾರಿ ಸಂಕಷ್ಟದಲ್ಲಿ ಇದೆ ಎನ್ನುವಂತಹ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಯಾಕೆ ಹೇಳ್ತೀನಿ ನೋಡಿ. ಈಗ ಪ್ರಮುಖವಾಗಿ ಈ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ಏನಿದೆ, ಇದು ಯಾವಾಗ ಮುನ್ನೆಲೆಗೆ ಬಂತು, ಎಚ್ ಡಿ ರೇವಣ್ಣನವರ ರಾಜಕೀಯ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಬಟ್ 3 ಬಿಟ್ಟಂಥ ರಾಜಕಾರಣಿಗಳಿಗೆ ಇದು ದೊಡ್ಡ ವಿಚಾರ ಆಗುತ್ತೋ ಗೊತ್ತಿಲ್ಲ. ಕಾರಣ ಈಗ ಸದ್ಯಕ್ಕಂತೂ ಎಚ್ ಡಿ ರೇವಣ್ಣನವರ ಫ್ಯಾಮಿಲಿ ಭಾರಿ ಸಂಕಷ್ಟದಲ್ಲಿ, ಭಾರಿ ತಲೆನೋವಿನಲ್ಲಿ ಇರೋದಂತೂ ವಾಸ್ತವ. ಫಾರ್ ಎಕ್ಸಾಂಪಲ್, ರೇವಣ್ಣ ಈಗಾಗಲೇ 2 ಕೇಸ್ಗಳನ್ನು ಎದುರಿಸ್ತಿದ್ದಾರೆ. ಅದರಲ್ಲಿ 2 ಕೂಡ ಒಂದು ಕಿಡ್ನಾಪ್, ಮತ್ತೊಂದು ಅತ್ಯಾಚಾರದ ಪ್ರಕರಣ. ಇನ್ನೊಂದು ಕಡೆ ಭವಾನಿ ರೇವಣ್ಣಗೂ ಕೂಡ ಸಾಲು SIT ನೋಟಿಸ್ಗಳು ಹೋಗ್ತಾ ಇದ್ದಾವೆ. 3ನೇದಾಗಿ ಪ್ರಜ್ವಲ್ ರೇವಣ್ಣ ಬಿಡಿ, ಮಾತಾಡೋಗೆ ಇಲ್ಲ. ಆತ ಅಂತೂ ಈ ಪ್ರಕರಣದ ಮೇನ್ ಕಿಂಗ್ ಪಿನ್. ಆತ ಸಿಕ್ಕಿದ್ರೆ ಈ ಪ್ರಕರಣ ಇನ್ನು ಇಲ್ಲಿವರೆಗೂ ಕೂಡ ಸೂರಜ್ ರೇವಣ್ಣ ಹೆಸರು ಈ ಪ್ರಕರಣದಲ್ಲಿ ಬಂದಿಲ್ಲ. ಬಟ್ ಆತನಿಗೂ ಕೂಡ ರಾಜಕೀಯವಾದಂಥ ಭವಿಷ್ಯ ಉಜ್ವಲವಾಗಿ ಇದೆ ಅಂತೇಳಿ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕಿಲ್ಲ. ಯಾಕಂತ ಹೇಳಿದ್ರೆ ಆತನ ಮೇಲೂ ಕೂಡ ಸಾಕಷ್ಟು ಆರೋಪಗಳಿದ್ದಾವೆ. ಅಲ್ಲಿಗೆ ರೇವಣ್ಣನವರ ಫ್ಯಾಮಿಲಿಯ ರಾಜಕೀಯ ಭವಿಷ್ಯ ಬಹುತೇಕ ಡೋಲಾಯಮಾನ ಅನ್ನೋದು ಕ್ಲಿಯರ್ ಆಯಿತು. ಹಾಗಾಗಿ ಇದು ಹೆಚ್ಚಿಗೆ ನಂಬಿಕೆಯನ್ನು ಇಟ್ಕೊಳ್ಳುವಂತಹ ಫ್ಯಾಮಿಲಿ ಅಲ್ಲ, ಯಾವುದು ರೇವಣ್ಣನವ್ರದ್ದು. ಇನ್ನು ಈ ಸೈಡಿಗೆ ಬಂದರೆ, ಯಾರ್ದು ಕುಮಾರಸ್ವಾಮಿ ಅವರ ಫ್ಯಾಮಿಲಿಯ ರಾಜಕಾರಣಕ್ಕೆ ಬಂದರೆ, ಇಲ್ಲಿ ಕುಮಾರಸ್ವಾಮಿ ಈಗಾಗಲೇ ಒಂದು ಹಂತದ ರಾಜಕೀಯವನ್ನು ಮುಗಿಸ್ತಾ ಇದ್ದಾರೆ. ಅವರು ಬಹುಶಃ ಇನ್ನೇನೋ ದೇವೇಗೌಡರ ಇಲ್ಲವಾದಂಥ ಕಾಲದಲ್ಲಿ JDS ಪಕ್ಷವನ್ನು BJP ಜೊತೆಗೆ ಮಾರಿಕೊಂಡ್ರೂ ಕೂಡ ನೀವು ಅಚ್ಚರಿ ಪಡಬೇಡಿ, ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಯಾರು? ಕುಮಾರಸ್ವಾಮಿ. ಎರಡನೇದಾಗಿ ಈ ಅನಿತಾ ಕುಮಾರಸ್ವಾಮಿಗೆ ರಾಜಕಾರಣ ಸಾಕಾಗಿ ಹೋಗಿದೆ. ಚುನಾವಣಾ ರಾಜಕೀಯ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಆಕೆ ಬಂದಂತಿದೆ. ಹೀಗಾಗಿ ಈ ಬಾರಿಯೂ ಕೂಡ ಸ್ಪರ್ಧೆ ಮಾಡಿಲ್ಲ. ಬಟ್ ಹೇಳೋಕ್ಕಾಗಲ್ಲ, ಸ್ವಲ್ಪ ಆ್ಯಕ್ಟಿವ್ ಇರ್ಬೋದು. ನಿಖಿಲ್ಗೆ ರಾಜಕಾರಣ ಅನ್ನೋದೇ ಕೈ ಹಿಡಿತಿಲ್ಲ. ಹೀಗಾಗಿನೇ ಈ ಬಾರಿಯೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ. ಮುಂದೆ ಏನಾದರೂ ಬಹುಶಃ ಚನ್ನಪಟ್ಟಣ ಬೈ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಿ ಗೆದ್ದರೆ ರಾಜಕೀಯ ಇದೆ. ಅಲ್ಲೂ ಕೂಡ ಸೋತರೆ ನಿಖಿಲ್ಗೂ ಕೂಡ ರಾಜಕೀಯ ಭವಿಷ್ಯ ಅಲ್ಲಿಗೆ ಇಲ್ಲ ಅಂತೇಳಿ ಫಿಕ್ಸ್ ಆಗುತ್ತೆ. ಅಲ್ಲಿಗೆ 3 ಜನರು ಕೂಡ, ಯಾರು? ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ, ಈ 3 ಕೂಡ ರಾಜಕೀಯವಾಗಿ ಇನ್ನು ಹೆಜ್ಜೆಗಳನ್ನು ಇಡುವಂಥದ್ದು ಭಾರಿ ಸವಾಲಿನಿಂದ ಕೂಡಿದೆ ಅನ್ನೋದು ಮಾತ್ರ ವಾಸ್ತವ. ಈಗಾಗಲೇ ನಿಮಗೆ ಗೊತ್ತಿದೆ, ಪ್ರಜ್ವಲ್ ರೇವಣ್ಣ ರಾಜಕೀಯವಾಗಿ ಕೊಲ್ಯಾಪ್ಸ್ ಆಗಿ ಬಿಡೋದು ಅನ್ನುವ ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಆರೋಪಗಳನ್ನು, ಇಷ್ಟೆಲ್ಲ ಪ್ರಕರಣಗಳನ್ನು ಹೊತ್ತಂಥ ಆತನಿಗೆ ಯಾರು ತಾನೇ ಬೆಂಬಲವಾಗಿ ನಿಲ್ತಾರೆ ನೀವೇ ಹೇಳಿ. ಇನ್ನು ದೇವೇಗೌಡರಿಗೂ ಕೂಡ ಈಗ ಇರೋದು ಇದೇ ಚಿಂತೆ. ನನ್ನ ರಾಜಕೀಯ ಭವಿಷ್ಯವನ್ನು 2 ತಲೆಮಾರಿಗೆ ಅಂತ್ಯ ಮಾಡಿಬಿಟ್ರಲ್ವಾ ಇವರು ಅಂಥೇಳಿ. ಇದೇ ಬೇಸರದಲ್ಲಿ ಅವರು ತಮ್ಮ ಜೀವನವನ್ನು, ಇಳಿ ವಯಸ್ಸಿನ ಜೀವನವನ್ನು ಕಳೀತಾ ಇದ್ದಾರೆ ಎನ್ನುವಂತಹ ಬೇಸರವನ್ನು ಅವರ ಆತ್ಮೀಯರ ಜೊತೆಗೆ ಹೊರಗಡೆ ಹಾಕಿದ್ದಾರೆ. ಕಾರಣ ಸಾಕಷ್ಟು ಕನಸುಗಳನ್ನು ಅವರು ಕಂಡಿದ್ರು. ಮುಂದಿನ ರಾಜಕಾರಣದಲ್ಲಿ ಪ್ರಜ್ವಲ್ಲು, ಸೂರಜು, ನಿಖಿಲು ಇವರೆಲ್ಲರೂ ಕೂಡ JDS ಅನ್ನು ಮುನ್ನಡೆಸ್ಬೋದು, ನಿಭಾಯಿಸ್ಕೊಂಡು ಹೋಗ್ಬೋದೇನೋ ಅನ್ನುವಂಥ ಒಂದು ಕಲ್ಪನೆಯಲ್ಲಿದ್ದರು. ಆದರೆ ಈಗಲೇ ಇವರ ಕುಟುಂಬ ಹಳಿ ತಪ್ಪಿರುವಂಥದ್ದು. ಜೊತೆಗೆ ಕುಮಾರಸ್ವಾಮಿ ಮತ್ತು ರೇವಣ್ಣ ನಡುವೆ ಇವತ್ತು ನಿನ್ನೆ ಇದಲ್ಲ ಟಗಫರ್ ಇರುವಂಥದ್ದು. ಆರಂಭದ ದಿನಗಳಲ್ಲೂ ಕೂಡ ಟಗಫರ್ ಇದೆ. ಇವರು ಚೆನ್ನಾಗಿದ್ರು ಕೂಡ ಇವರ ಹೆಂಡ್ತಿರು ಚೆನ್ನಾಗಿರ್ಲಿಕ್ಕೆ ಬಿಡೋದಿಲ್ಲ ಅನ್ನೋದು ಕೂಡ ಸತ್ಯ. ಹೀಗಾಗಿ ಈಗಾಗಲೇ ಸಾಕಷ್ಟು ಸಲ ಈ ಕುಟುಂಬದ ನಡುವೆ ವಾರ್ಗಳು ನಡೀತಾ ಬಂದಿದ್ದಾವೆ. ಅದು ಈ ಬಾರಿಯ ಲೋಕಸಭೆ ಚುನಾವಣೆಯಿಂದ ಹಿಡಿದು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯವರೆಗೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಫೈಟ್ಗಳು, ಅಂದರೆ ಬಹಿರಂಗವಾಗಿ ಅಥವಾ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ, ಪರೋಕ್ಷವಾಗಿ ಈ ರೀತಿಯಾದಂತಹ ಟಾಕ್ ಫೈಟ್ಗಳು ಆಗಾಗ ನಡೀತಾ ಇರ್ತವೆ. ಹೀಗಾಗಿ ಈ ಮನೆಯಲ್ಲಿ ಎಲ್ಲದೂ ಕೂಡ ನೆಟ್ಟಿಗಿದೆ ಅಂತೇಳಿ ನೀವು ಭಾವಿಸೋದು ಬೇಡ. ಹಾಗಂದ ಮಾತ್ರಕ್ಕೆ ನೆಟ್ಟಿಗಿದೆ ಅಥವಾ ನೆಟ್ಟಿಗಿಲ್ಲ ಅನ್ನೋದಕ್ಕಿಂತನೂ ಈ ಮುಂದಿನ ತಲೆಮಾರಿಗೆ ಯಾರು ಅನ್ನೋಂಥದ್ದು ಈಗ ಎಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆ. ನಿಖಿಲ್ದು ಒಂದು ಕತೆ, ಸೂರಜ್ದು ಇನ್ನೊಂದು ಕತೆ, ಪ್ರಜ್ವಲ್ದು ಮತ್ತೊಂದು ಕತೆ. ಹೀಗಾಗಿ 3ನೇ ತಲೆಮಾರಿಗೆ JDS ಪಕ್ಷ ನಿರ್ನಾಮ ಆಗಿಬಿಡುತ್ತಾ ಅನ್ನೋಂಥದ್ದು. ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ, ಒಂದು ವೇಳೆ ದೇವೇಗೌಡರು ಕಾಲವಾದ ಬಳಿಕ JDS ಪಕ್ಷ ಇದೇ ಪರಿಸ್ಥಿತಿಯಲ್ಲಿದ್ದರೆ ಇದನ್ನು BJP ಜೊತೆಗೆ ವಿಲೀನ ಮಾಡ್ತಾರೋ, ಮಾರಿಬಿಡ್ತಾರೋ, ಕುಮಾರಸ್ವಾಮಿ ಏನು ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಒಂದು ಹಂತದಲ್ಲಿ ಕೆಲವರು ಮಾಹಿತಿ ಪ್ರಕಾರ ಕುಮಾರಸ್ವಾಮಿಯ BJPಗೆ ಸೇರ್ಪಡೆಗೊಳ್ತಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಆ ರೀತಿಯೂ ಕೂಡ ಆಗಬಹುದು. ಆಗ JDS ಪಕ್ಷದ ಕತೆ ದೇವರೇ ಕಾಪಾಡಬೇಕು. ಸದ್ಯಕ್ಕಂತೂ JDS ಅಪ್ಪ ಮಕ್ಕಳ ಪಕ್ಷವಾಗಿ ಉಳಿದು ಬಿಟ್ಟಿದೆ. ಬಟ್ ಅಪ್ಪ ಮಕ್ಕಳು ಮೊಮ್ಮಕ್ಕಳ ಪಕ್ಷವಾಗಿ JDS ಉಳಿಯುತ್ತಾ ಅನ್ನೋದು ಈಗಿರುವಂಥ ಅನುಮಾನ. ಸದ್ಯಕ್ಕಂತೂ ಅದು ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ನಿಮಗೇನಾದರೂ ಹಾಗೆ ಅನ್ನಿಸ್ತಿದ್ಯಾ? ಮೊಮ್ಮಕ್ಕಳ ಕಾಲದಲ್ಲಿ JDS ಪಕ್ಷ ಉಳಿಯುತ್ತೆ ಅಂತೇಳಿ ನಿಮ್ಗೆ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.